ಭೈರವಂ ಭೈರವಾಕಾರಂ ಭೈರವ ತಂತ್ರದ ಇಂದಿನ ವಿಡಿಯೋ ಪಕ್ಷಿಗಳಿಗೆ ಸಿಂಹ ಸ್ವಪ್ನವಾಗಿರುತ್ತೆ. ಸಿಂಹ ಅಂತಾರಲ್ಲ, ಹಂಗೆ ಇದು ಪಕ್ಷಿಗಳಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ರೆ ನಡುಗೆತ್ಕೋತವೆ. ಹಂಗಾಗಿ ಇದು ಕಂಡ್ರೆ ಸಾಕು, ಪಕ್ಷಿಗಳು ಮೂಲೆಯಲ್ಲಿ ಕೂತಿದ್ರು ಗಡಗಡ ನಡಿಕೊಂಡು ಔತ್ಕೊಂಡು ಯಾವುದೇ ಮೊಲ ಮತ್ತು ಪಕ್ಷಿಗಳು ಎಂಥ ರಣಪಕ್ಷಿಯಾಗಿರಲಿ, ಆ ರಣಪಕ್ಷಿಗೆ ಇದು ರಾಕ್ಷಸ ಪಕ್ಷಿ. ಇದರ ಹೆಸರು ಬಿಜ್ಜು. ತಾನಾಗೆ ಮೃತಪಟ್ಟಿರುವಂಥ ಪಕ್ಷಿ. ಅಂದರೆ ಇದು ಯಾವತ್ತೂ ತಾನು ಸಸ್ಯಾಹಾರವನ್ನು ತಿನ್ನಲ್ಲ. ಇದ್ರ ಬೇಟೆ ಏನಿದ್ರು ಪಕ್ಷಿಗಳು ಯಾವ ಪಕ್ಷಿ ಕಾಣುತ್ತೆ ಅದನ್ನು ಬೇಟೆಯಾಡಿ ತಿಂದು, ಇದು ಮಾಂಸಭಕ್ಷಕ ಪಕ್ಷಿ. ಈ ಪಕ್ಷಿ ಅತಿ ಕ್ರೂರವಾದ ಪಕ್ಷಿ. ಯಾವುದ್ರಲ್ಲಿ ಪಕ್ಷಿಗಳೆಲ್ಲ ಅತಿ ಕ್ರೂರವಾದ ಪಕ್ಷಿ ಅಂದರೆ ಈ ಬಿಜ್ಜು. ಸೇಮ್ ಅದನ್ನಂಗಿರುತ್ತೆ ನೋಡಿ. ಈ ಬಿಜ್ಜು ಅಂದರೆ ಹೀಗಿರ್ತದೆ. ಇದು ಅತಿಯಾಗಿ ಮೇಲ್ಗಡೆ ಹಾರಡಲ್ಲ, ಕೆಳಗಡೆ ನಿಂತುತ್ತವೆ. ಗುರಿ ಹಿಟ್ಟು ಹೊಡೆಯಂಥದ್ದು, ಮರದಿಂದ ಮರಕ್ಕೆ ಹೋಗುತ್ತೆ. ಇದರ ಕೊಕ್ಕು ನೋಡಿ ಎಷ್ಟೊಂದು ಚೂಪಾಗಿದೆ. ಮಾಂಸನ ಕಿತ್ತು ತಿನ್ನೋಕ್ಕೆ ಹಿಂಗಿರ್ತದೆ ಇದ್ರದ್ದು, ಹಂಗೆ ಕಿತ್ತಿ ನುಂಗ್ಬಿಡ್ತದೆ. ಹಂಗಾಗಿ ಈ ಪಕ್ಷಿ ಏನಕ್ಕಪ್ಪ ಉಪಯೋಗ ಬರುತ್ತೆ ಅಂತಂದರೆ, ನಮ್ಮನ್ನು ಕಂಡ್ರೆ ಆಗದೇ ಇರುವಂಥವ್ರು ಇದ್ದಾರಲ್ಲ, ಅಂಥವ್ರಿಗೆ ಇದು ಪ್ರಯೋಗ ಮಾಡೋ ಅಂಥದ್ದು. ಶತ್ರುಗಳ ಸರ್ವನಾಶಕ ಆಗುತ್ತೆ. ಇದ್ರ ಜೊತೆಗೆ ಮತ್ತೆ ಯಾವ್ಯಾವ ಪಕ್ಷಿ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮುಂದಿನ ವೀಡಿಯೋಲಿ ನಿಮಗೆ ಇದನ್ನು ಹೇಳ್ತೀನಿ. ಭೈರವಂ ಭೈರವಾಕಾರಂ ಭೈರವ ತಂತ್ರ ಹೋದ ವಿಡಿಯೋನಲ್ಲಿ ಇದರ ಪ್ರಯೋಗ ಇದು ಏನು ಅಂತ ತಿಳಿಸಿಕೊಟ್ಟೆ. ಈಗ ಇದರ ಪ್ರಯೋಗ ಏನು ಅಂತ ತಿಳಿಸ್ಕೊಡ್ತೀನಿ. ಇದೊಂದರಿಂದಲೇ ಶತ್ರು ಸರ್ವನಾಶ ಮಾಡೋಕ್ಕಾಗಲ್ಲ. ಏಕೆ, ಶತ್ರುಗಳು ನಮ್ಮ ಕಂಡ್ರ ಗಡಗಡ ನಡುಗಬೇಕು. ಅಯ್ಯೋ ಬರ್ತಾ ಇದ್ದಾನೆ ತಡಪ್ಪ ಅಂತ ಮೂಲೆ ಗುಂಪಾಗಿ ಮೂಲೆಗೆ ಸೇರಬೇಕು. ಆ ಥರ ಪ್ರಯೋಗ ಇದರಲ್ಲಿ ನಡೀತದೆ. ಅಂದಾಗೆ ಇದನ್ನು ಮಾಡೋಂಥ ವಿಧಾನ ಏನು ಅಂತಂದರೆ, ಇದ್ರ ಜೊತೆಯಲ್ಲಿ ಇದೊಂದರಿಂದೇ ಆಗಲ್ಲ. ಇದ್ರ ಜೊತೆಯಲ್ಲಿ ಕಾಗೆ ಮೂಳೆ ಮತ್ತು ಕುಪ್ಪಳಕ್ಕಿ ಅಂದರೆ ಕೆಂಬೂತ ಅದರ ಮೂಳೆ, ಗರುಡ ಪಕ್ಷಿ, ರಣಹದ್ದನ ಮೂಳೆ ಮತ್ತು ಇದು ಮೇನಾಗಿ ಅವೆಲ್ಲಕ್ಕಿಂತ ಇದು ಬರ್ತದೆ. ಇವಿಷ್ಟು 4 ಪಕ್ಷಿಗಳನ್ನು ಸೇರಿಸಿ ಒಳ್ಳೆ ಅಮಾವಾಸ್ಯೆ ದಿನ ಸಿದ್ಧಿ ಮಾಡಿಕೊಂಡು ಪೂಜಾ ಪುರಸ್ಕಾರಗಳು ಮಾಡಿಕೊಂಡು ಅದಕ್ಕೆ ಶತ್ರು ಸ್ತಂಭನ ಮಂತ್ರ, ಶತ್ರು ವಿದ್ವೇಷಣ ಮಂತ್ರ. ಶತ್ರುಗಳನ್ನು ವಿದ್ವೇಷಣ ಮಾಡಬೇಕು ಅಂದರೆ ವಿದ್ವೇಷಣ ಮಂತ್ರ, ಶತ್ರುಗಳನ್ನು ನಿಲ್ಲಿಸಬೇಕು ಅಂದರೆ ಸ್ತಂಭನ ಮಂತ್ರ. ಸರ್ವಶತ್ರು ಸ್ತಂಭನಕ್ಕೆ ಇದು 4 ಪಕ್ಷಿಗಳ ಇದ್ರ ಮೂಳೆಗಳನ್ನು ಸೇರಿಸಿ ನಾವು ಸರಿಯಾಗಿ ಸಿದ್ಧಿ ಮಾಡಿಕೊಂಡು ತಾಮ್ರದ ತಾಯಿತಿನಲ್ಲಿ ಸೇರಿಸಿ ಅದನ್ನು ಹಾಕ್ಕೊಂಡು ಹೋದರೆ ಯಾವುದೇ ಶತ್ರುವಾಗಲಿ, ಅವನು ಎಷ್ಟೇ ಹಾರಾಡಲಿ, ತಲೆ ಕೆಳಗಾಗಿ ನಾನು ಏನೇ ಮಾಡ್ತೀನಿ ಅಂದರೂ ಅವನ ಕಥೆ ಏನೂ ನಡೆಯೋದಂಗಾಗಿ ಮತ್ತು ನಮ್ಮ ಕಂಡ್ರ ಭಯ ಬಿದ್ದು ನಮಗೆ ಯಾವುದೇ ಥರ ತೊಂದರೆ ಕೊಡ್ದಂಗೆ ಮಾಡೋಕ್ಕೆ ಇದು ಭೈರವ ತಂತ್ರದ ಪಕ್ಷಿಗಳ ತಂತ್ರ. ಇದು ನಾವು ಕೊಂದು ತರಬಾರ್ದು. ಅದಾಗೆ ಜೀವ ಕಳ್ಕೊಂಡಿರೋ ಪಕ್ಷಿ ಆಗಬೇಕು. ಇಲ್ಲಾಂದರೆ ಕರ್ಮಕ್ಕೆ ಬಂದು ಶಾಪಕ್ಕೆ ಒಳಗಾಗ್ತೀವಿ. ಇದು ಎಚ್ಚರ.